ಹೆಲೋ ಎವ್ರಿವನ್, ವೆಲ್ಕಮ್ ಟು ಯಾನಿ ಕಿಚನ್. ಸಂಡೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ತಿಂಡಿ ಎಲ್ಲ ಲೇಟ್ ಮಾಡ್ಬೋದು ಅಂತೇಳಿ ನಾನು ರಾತ್ರಿಯೇ ಉದ್ದಿನ ಬೇಳೆಯನ್ನು ನೆನೆಸಿಡಲಿಕ್ಕೆ ಇಟ್ಟಿದ್ದೆ. ಒಂದೂವರೆ ಲೋಟದಷ್ಟು ಉದ್ದಿನ ಬೇಳೆಯನ್ನು ನಾನು ತಗೊಂಡಿದ್ದೇನೆ. ನೀರಲ್ಲಿ ನೆನೆಸಿಟ್ಟು ಕ್ಲೀನ್ ಮಾಡಿ ಇವತ್ತು ಬೆಳಿಗ್ಗೆ ಅದನ್ನು ಬೇರೆ ಏನು ನೀರು ಹಾಕದೆ ಗ್ರೈಂಡ್ ಮಾಡಿದ್ದೇನೆ. ಅದಕ್ಕೆ ಆನಿಯನ್ ಸ್ವಲ್ಪ, ಮೆಣಸು, ಕರಿಬೇವು, ಉಪ್ಪು, ಬೇಕಾದ್ರೆ ಸ್ವಲ್ಪ ರವೆ ಕೂಡ ಹಾಕ್ಕೊಳ್ಬೋದು. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರೇನು ಹಾಕಲಿಕ್ಕೆ ಇಲ್ಲ, ದಪ್ಪ ಸ್ವಲ್ಪ ಹಾಗೆ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಅದನ್ನು ಹೇಗೆ ಟೆಸ್ಟ್ ಮಾಡೋದು, ಅದು ಕರೆಕ್ಟ್ ಆಗಿದೆ ಇಲ್ಲ ಅಂಥೇಳಿ ನೋಡಿ. ಸ್ವಲ್ಪ ನೀರಿಗೆ ಹಾಕುವಾಗ ಅದು ಮೇಲೆ ಫ್ಲೋಟ್ ಆಗುತ್ತೆ, ಕೆಳಗೆ ಹೋಗೋದಿಲ್ಲ. ಸೊ ಅದರಿಂದಾಗಿ ಇದು ಸರಿಯಾಗಿ ಉದ್ದಿನ ವಡೆ ಮಾಡಲಿಕ್ಕೆ ಕರೆಕ್ಟ್ ಉಂಟಂತ ಅರ್ಥ. ಸೊ ನಾನು ಅಷ್ಟು ಗ್ರೈಂಡ್ ಮಾಡಿಗೆಲ್ಲ ಮಿಕ್ಸ್ ಗ್ರೈಂಡ್ ಮಾಡಿದ್ದೇನೆ, ನೀರು ಹಾಕದೆ. ಆನಿಯನ್, ಮೆಣಸು, ಕರಿಬೇವು, ಸ್ವಲ್ಪ ಜೀರಿಗೆ ಬೇಕಾದ್ರೆ, ಹಾಗೂ ರವೆ ಸ್ವಲ್ಪ ಹಾಕಿದ್ದೇನೆ, ಸ್ವಲ್ಪ ಕ್ರಿಸ್ಪಿ ಇರಲಿ ಅಂತ. ಸ್ವಲ್ಪ ರವೆ ಅಷ್ಟೇ, ಒಂದು 2-3 ಸ್ಪೂನಷ್ಟು ನೋಡಿ. ಸ್ವಲ್ಪ ರವೆ ತಗೊಂಡಿದ್ದೇನೆ ನಾನು. ಇಡ್ಲಿ ಕೂಡ ಇದ್ದರೆ ಅದರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್, ಬಟ್ ನಾನು ಇಡ್ಲಿ ಮಾಡಲಿಲ್ಲ, ವಡೆ ಮತ್ತು ಸಾಂಬಾರು ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಸ್ವಲ್ಪ ಹಾಗೆ ನೆನೆಯಲಿ, ಅಂದರೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿದ್ದೇವಲ್ಲ, ಸ್ವಲ್ಪ ಹೊತ್ತು ಹಾಗೆ ಇರಲಿ. ಆ ಟೈಮಲ್ಲಿ ನಾವು ಸಾಂಬಾರು ಮಾಡ್ಕೊಳ್ಳುವ. ನೋಡಿ, ಇಷ್ಟು ರೆಡಿ ಆಗಿದೆ ಇದು. ನೆಕ್ಸ್ಟ್ ಸಾಂಬಾರಿಗೆ ನಾನು ಸಾಂಬಾರು ಪುಡಿ ಮೊದಲೇ ರೆಡಿ ಮಾಡಿಟ್ಟಿದ್ದೆ. ನಾನು ಲಾಸ್ಟ್ ಟೈಮ್ ನಾನು ಇಡ್ಲಿಗೆ ಸಾಂಬಾರು ಮಾಡಿದ್ದೆಲ್ಲ, ಅದೇ ಸಾಂಬಾರು ಹುಡಿ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಕೊಕೊನಟ್ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ಸ್ವಲ್ಪ ಕೊಕೊನಟ್ ಹಾಕಿದರೂ ಸಾಕು. ನಂತರ ನಾನು ಕುಂಬಳಕಾಯಿ ಸಾರು ಮಾಡುವ ಅಂತ ಇದ್ದೇನೆ ಸಾಂಬಾರು. ಅದಕ್ಕೆ ಸ್ವಲ್ಪ ಸ್ವೀಟ್ ಕುಂಬಳಕಾಯಿ ಬಿಡದಲ್ಲಿ ಯೆಲ್ಲೋ ಕಲರಲ್ಲಿ, ಆರೆಂಜ್ ಕಲರಲ್ಲಿ, ಅದನ್ನು 1 ವಿಸಿಲ್ ಬರುವಷ್ಟು ನಾವು ಬೇಯಿಸುವ. ಸ್ವಲ್ಪ ದಾಲ್ ಮತ್ತು ಸ್ವಲ್ಪ ಹುಳಿ, ಬೆಲ್ಲ ಇದನ್ನೆಲ್ಲ ಹಾಕಿ, ಟೊಮ್ಯಾಟೊ ಎಲ್ಲ ಹಾಕಿ 1 ವಿಸಿಲ್ ಬರುವಷ್ಟು ಕುಕ್ಕರಲ್ಲಿಡುವ. ಈರುಳ್ಳಿ ನಾನು ಹಾಕಲಿಲ್ಲ, ಆಪ್ಷನ್, ಬೇಕಾದ್ರೆ ಹಾಕ್ಕೊಳ್ಬೋದು. ಹುಳಿ ಹಾಕಿದೆ ನೋಡಿ. ಹುಳಿ, ಬೆಲ್ಲ, ಉಪ್ಪು ಎಲ್ಲ ಕರೆಕ್ಟಾಗಿರಬೇಕು, ಸಾಂಬಾರಲ್ಲ ಇದು. ಇಡ್ಲಿ ವಡೆ ಅಲ್ಲದೆ ನಮಗೆ ವೈಟ್ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್. ಟೊಮ್ಯಾಟೊ ಹಾಕಲಿಲ್ಲ, ಹಾಕಿ ಬಿಡುವ. 1 ಟೊಮ್ಯಾಟೊ ಸಾಕು. ಒಂದು ವಿಸಿಲ್ ಬಂದ ನಂತರ ಮಸಾಲೆಯನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ. ನಾವು ರೆಡಿ ಮಾಡಿದಂತಹ ಉದ್ದಿನ ಹಿಟ್ಟಿಗೆ ಕೂಡ ಸ್ವಲ್ಪ ಕೊಕೊನಟ್ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಸಾಂಬಾರು ಕುದಿ ಬಂದಿದೆ, ಉಪ್ಪು, ಹುಳಿ, ಬೆಲ್ಲ ಸರಿ ಇದೆಯಾ ನೋಡಿಕೊಂಡು ಒಗ್ಗರಣೆ ಹಾಕಿ, ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ರುಚಿಗೆ ಹಾಕ್ಕೊಂಡ್ಬಿಟ್ರೆ ಎಲ್ಲ ರೆಡಿ ಆಗ್ತದೆ ಸಾಂಬಾರು. ಕೊತ್ತಂಬರಿ ಸ್ವಲ್ಪ ಹಾಕುವ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಕುದಿ ಬರಲಿ. ಅಲ್ಲಿಗೆ ಸಾಂಬಾರು ರೆಡಿ ಆಯಿತು. ಇಮಿಡಿಯೇಟಾಗಿ
ಸಾಂಬಾರು ಪುಡಿ ಇದ್ದರೆ ಯಾವುದೇ ರೀತಿಯಲ್ಲಿ ಜಾಸ್ತಿ ಗ್ರೈಂಡ್ ಕೂಡ ಮಾಡಬೇಕಾಗಿಲ್ಲ, ಎಲ್ಲ ಆಲ್ರೆಡಿ ಗ್ರೈಂಡ್ ಆಗಿರ್ತದಲ್ಲ, ಸೊ ಬೇಗ ಬೇಗ ಆಗ್ತದೆ ಬೆಳಿಗ್ಗೆ. ಸಾಂಬಾರು ರೆಡಿಯಾಗಿದೆ. ಈ ರೀತಿ ಮಾಡಿ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯಿಸ್ಲಿಕ್ಕಿಟ್ಟು ನಿಧಾನವಾಗಿ ಫ್ರೈ ಮಾಡ್ತಾ ಬರಬೇಕು. ಅಲ್ಲಿಗೆ ನಮಗೆ ಉದ್ದಿನ ವಡೆ ಮತ್ತು ಸಾಂಬಾರು ರೆಡಿಯಾಗಿದೆ. ಸಂಡೇ ಮಾರ್ನಿಂಗ್ ಸ್ಪೆಷಲ್ ಆಗಿದೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.